ರಾಹುಲ್ ಗಾಂಧಿ ಅವರ ನ್ಯಾಯಯಾತ್ರೆ ಇವತ್ತು ಮತ್ತೆ ಅಸ್ಸಾಂನ ಬಾರ್ಪೇಟಾದಿಂದ ಆರಂಭ ಆಗಿದೆ. ಇನ್ಫ್ಯಾಕ್ಟ್ ಮೊನ್ನೆ ಅಸ್ಸಾಂಗೆ ತಲುಪಿದಂತ ಸಂದರ್ಭದಿಂದನೂ ಕೂಡ ಬಹಳ ಹೈ ಡ್ರಾಮಾ ಉಂಟಾಗಿತ್ತಲ್ಲ. ಇವತ್ತು ಅಂತಹ ದೊಡ್ಡ ಗೊಂದಲಗಳೇನು ಉಂಟಾಗದೆ ಹೋದ್ರೂ ಕೂಡ ಯಥಾ ಪ್ರಕಾರವಾಗಿ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ಅದರಲ್ಲೂ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ದಾರೆ. ಮತ್ತೊಂದು ಕಡೆ ಮೇಲಿನ ಮೇಲೆ ಈ ತರ ಗೊಂದಲಗಳು ಕೆಲ ಅಟ್ಯಾಕ್ಗಳು ಕೂಡ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಭದ್ರತೆಯನ್ನ ಕಲ್ಪಿಸಬೇಕು ಅಂತ ಎಐಸಿಸಿ ಅಧ್ಯಕ್ಷರು ಗೃಹ ಸಚಿವರಿಗೆ ಪತ್ರ ಕೂಡ ಬರೆದಿದ್ದಾರೆ. ಏನೆಲ್ಲ ರಾಜಕೀಯ ಆಗ್ತಾ ಇದೆ ನ್ಯಾಯಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. नफरत भरे लोग हैं, नरेंद्र मोदी जी हैं, अमित शाह हैं और यहाँ पे आपके चीफ मिनिस्टर हैं. ಅಮಿತ್ ಶಾಗೆ ಮತ್ತು ನರೇಂದ್ರ ಮೋದಿ ಮೆಚ್ಚಿಸಲಿಕ್ಕೋಸ್ಕರವಾಗಿ ಈ ತರ ಮಾಡ್ತಾ ಇದ್ದಾರೆ ಅಂತ जिनके दिल में पूरी दुनिया से नफरत और उनके दिल में से नफरत निकलती है. ಒಬ್ಬ ಚೀಫ್ ಮಿನಿಸ್ಟರ್ ಆದವರು ಹಿಂಗೆಲ್ಲ ನಡ್ಕೋಬಾರ್ದು. ಸೊ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. उनसे नहीं है लड़ाई, उनके दिल में जो नफरत है. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆ ರಾಜಕೀಯ ಸಮರಕ್ಕೆ ಕಾರಣವಾಗಿದೆ. ರಾಹುಲ್ ಯಾತ್ರೆ ಅಸ್ಸಾಂನ ಗುವಾಹಟಿಗೆ ಎಂಟ್ರಿ ಕೊಡ್ತಿದ್ದಂತೆಯೇ ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಪೊಲೀಸರು ಯಾತ್ರೆ ತಡೆದಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆದಿತ್ತು. ಪೊಲೀಸ್ ಬ್ಯಾರಿಕೇಡ್ ಅನ್ನೇ ತಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಮತ್ತೆ ಅಸ್ಸಾಂನಲ್ಲಿ ರಾಹುಲ್ ನ್ಯಾಯ ಯಾತ್ರೆ ಮುಂದುವರೆದಿದೆ. ಬಾರ್ಪೇಟಾದಿಂದ ಆರಂಭಗೊಂಡ ನ್ಯಾಯಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಇನ್ನು ಯಾತ್ರೆಯ ಗಲಾಟೆ ಸಂಬಂಧ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಎಂದು ರಾಹುಲ್ ಗಾಂಧಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದೇ ಈಗ ರಾಜಕೀಯ ಸಮರ ಜೋರಾಗುವಂತೆ ಮಾಡಿದೆ. ಇಂದು ಪಾದಯಾತ್ರೆ ಮುಂದುವರಿಸಿದ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ನರೇಂದ್ರ ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಅವರ ಹೃದಯದಲ್ಲಿ ಇಡೀ ಪ್ರಪಂಚಕ್ಕೆ ದ್ವೇಷವಿದೆ. ನಮ್ಮ ಹೋರಾಟ ಅವರ ವಿರುದ್ಧ ಅಲ್ಲವೇ ಅಲ್ಲ, ಅವರ ಹೃದಯದಲ್ಲಿರುವ ದ್ವೇಷದ ವಿರುದ್ಧ ಅಂತ ವಾಗ್ದಾಳಿ ನಡೆಸಿದರು. बीजेपी के नफरत भरे लोग हैं, नरेंद्र मोदी जी हैं, अमित शाह हैं और यहाँ पे आपके चीफ मिनिस्टर हैं, जिनके दिल में पूरी दुनिया से नफरत है. वो सुबह उठते हैं और उनके दिल में से नफरत निकलती है. तो लड़ाई उनसे नहीं है, लड़ाई उनके दिल में जो नफरत है उससे है. नफरत को सिर्फ मोहब्बत से काटा जा सकता है. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಅಸ್ಸಾಂ ಪೊಲೀಸರು ರಾಹುಲ್ ಗಾಂಧಿಗೆ ಭದ್ರತೆ ಒದಗಿಸುತ್ತಿಲ್ಲ. ಯಾತ್ರೆ ವೇಳೆ ಬಿಜೆಪಿ ಕಾರ್ಯಕರ್ತರು ದಾಳಿ ನಡೆಸುತ್ತಿದ್ದಾರೆ. ಸೂಕ್ತ ಭದ್ರತೆ ಒದಗಿಸಲು ಸರ್ಕಾರಕ್ಕೆ ಸೂಚಿಸುವಂತೆ ಆಗ್ರಹಿಸಿ ಪತ್ರ ಬರೆದಿದ್ದಾರೆ. ಮೋದಿ ಅಮಿತ್ ಶಾ ಮೆಚ್ಚಿಸಲು ಅಸ್ಸಾಂ ಸರ್ಕಾರ ಕೆಲಸ ಮಾಡ್ತಿದೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಅವ್ರು ಬಹುಶಃ ಅಮಿತ್ ಶಾಗೆ ಮತ್ತು ನರೇಂದ್ರ ಮೋದಿಗೆ ಮೆಚ್ಚಿಸಲಿಕ್ಕೋಸ್ಕರವಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದು ಅವರ ಕರ್ತವ್ಯ ಲೋಪ ಅಷ್ಟೇ ಅಲ್ಲ, ಅವರ ಭದ್ರತಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಫೇಲ್ ಆಗಿರೋದು. ಮತ್ತು ಇನ್ಸ್ಟಿಗೇಟ್ ಮಾಡೋದು ಇದೆಯಲ್ಲ, ಇಟ್ ಇಸ್ ಎಗನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಒಬ್ಬ ಚೀಫ್ ಮಿನಿಸ್ಟರ್ ಆದವರು ಹಿಂಗೆಲ್ಲ ನಡ್ಕೋಬಾರದು. ಸೊ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಲೋಕಸಭೆ ಚುನಾವಣೆ ಹತ್ತಿರ ಇರೋದ್ರಿಂದ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಕಾವು ಮತ್ತಷ್ಟು ಜೋರಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.